Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಹೇಗೆ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ವಾಟ್ ಈಸ್ ಇಂಟರ್ಪೊಲೇಷನ್ ಅಂಡ್ ಎಕ್ಸ್ಟ್ರಪೊಲೇಷನ್ ಅದನ್ನ ಮಾತಾಡ್ತಾ ಹೋಗೋಣ. ಲೆಟ್ us know what is interpolation. Interpolation ಅಂತಂದ್ರೆ it is a technique of estimating the value of dependent variable y for an intermediate value of independent variable. So ಇಲ್ಲಿ y is a function of x. Okay na? So x becomes a independent variable and y becomes a dependent variable. So ಇಲ್ಲಿ y value na ನಾವು find out ಮಾಡಬೇಕಾಗಿರುತ್ತೆ. So that is for the intermediate value of independent variable. So ಈಗ for example we need to find out a value of y for 2001, okay, for x value which lies intermediate value of independent variable. X value ಏನಿದೆ ಆ x value ಮಧ್ಯದಲ್ಲಿ ಇರುವಂಥದ್ದನ್ನ ಅಂದ್ರೆ ಇನ್ ಬಿಟ್ವೀನ್ ಇರುವಂತ ಎಕ್ಸ್ ವ್ಯಾಲ್ಯೂಗೆ ನಾವು ಮಿಸ್ಸಿಂಗ್ ವೈ ವ್ಯಾಲ್ಯೂನ ಕಂಡಿಡಿತೀವಲ್ಲ ಅದನ್ನ ಇಂಟರ್ಪೊಲೇಷನ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಎಕ್ಸ್ಟ್ರಪೊಲೇಷನ್? it is a technique of estimating value of a dependent variable ಯಾವುದು y, okay, for any value of independent variable x which is outside the range of given series. Given series ಅಲ್ಲಿ ಇದು ನೋಡಿ ಲಾಸ್ಟ್ ಒನ್ ಆಯ್ತು. ಪ್ರೀವಿಯಸ್ ಒನ್ ಅಥವಾ ಲಾಸ್ಟ್ ಒನ್ ಅನ್ನ ನಾವು ಏನಾದ್ರೂ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಬಟ್ ವೈ ವ್ಯಾಲ್ಯೂ ಮಿಸ್ ಆಗಿರುತ್ತೆ. ಅಂತ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ರೆ ಅದನ್ನ ನಾವು ಎಕ್ಸ್ಟ್ರಪೊಲೇಷನ್ ಅಂತ ಹೇಳ್ತೀವಿ. So what are the assumptions for interpolation and extrapolation? So ಏನಿಲ್ಲ ಹೇಳ್ತಿದ್ದಾರೆ, ಫಸ್ಟ್ ಒನ್, there is no sudden change in the value of dependent variable from one period to another. ಸೊ ಇಲ್ಲಿ ನಾನು ಏನು ಹೇಳಿದೆ, y is a function of x ಆಯ್ತಾ. ಡಿಪೆಂಡೆಂಟ್ ವೇರಿಯಬಲ್ ಯಾವುದು y. ಸೊ y ವ್ಯಾಲ್ಯೂ ಏನಿದೆ ಅದು ಇಟ್ ಶುಡ್ ನಾಟ್ ಚೇಂಜ್. ಓಕೆ, ಒನ್ ಪೀರಿಯಡ್ ಟು ಅನದರ್ ಪೀರಿಯಡ್ಗೆ ಸಡನ್ ಆಗಿ ಚೇಂಜಸ್ ಆಗಬಾರ್ದು ಅಂತ ಹೇಳ್ತಿದ್ದಾರೆ. There is a sort of uniformity in rise and fall in the value of dependent variable, that is y. Okay, there will be no consecutive missing values in the series. Series ಅಲ್ಲಿ ಕೊಟ್ಟಿರ್ತಾರೆ x ವ್ಯಾಲ್ಯೂ ಎಲ್ಲ ಕೊಟ್ಟಿರ್ತಾರೆ. ಸೊ y ವ್ಯಾಲ್ಯೂ ಕೊಟ್ಟಾಗ ಈಗ ನೋಡಿ 1991 ಅಂತ ಕೊಟ್ಟಿರ್ತಾರೆ ಅಂತ let us assume 1991, 1992, 1993 ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟು ವೈ ವ್ಯಾಲ್ಯೂ ಕೊಟ್ಟಾಗ 2 1 ನಂಬರ್ ಇಲ್ಲ ಮಿಸ್ಸಿಂಗ್, ವಿ ನೀಡ್ ಟು ಫೈಂಡ್ ಔಟ್. ನೆಕ್ಸ್ಟ್ ಒನ್ ಇಸ್ 4 ಈ ತರ ಕೊಡ್ಬೇಕಾಗತ್ತೆ. ಅಥವಾ ನೆಕ್ಸ್ಟ್ ನಂಬರು ಕೂಡ ನಾವೇನ್ ತಗೊಂಡಿದೀವಿ ಇಲ್ಲಿ 4 ಅದನ್ನು ಮಿಸ್ ಆಗಿ ಆಯ್ತಾ, ಅದನ್ನು ಮಿಸ್ ಮಾಡಿ ನೆಕ್ಸ್ಟ್ 94ಗೆ ವ್ಯಾಲ್ಯೂ ಕೊಟ್ಟಿದ್ರೆ ಫಾರ್ ಎಕ್ಸಾಂಪಲ್ 8 ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಈ ತರ ಸಿಚುವೇಶನ್ ಇರಬಾರ್ದು, ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಏನಿರುತ್ತೆ ಅದು ಮಿಸ್ಸಿಂಗ್ ಇರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಓಕೆ, then to find interpolation and extrapolation we have different methods. One is binomial expansion method, ಇನ್ನೊಂದು ಬಂದು ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಓಕೆನಾ? ಸೊ ಈ ಎರಡು ನಾವು ಡಿಸ್ಕಸ್ ಮಾಡ್ತೀವಿ, ಬಟ್ ಈ ವಿಡಿಯೋದಲ್ಲಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಸೊ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಪ್ಲೈ ಮಾಡಬೇಕು ಅಂತಂದ್ರೆ ದೇರ್ ಆರ್ ಫ್ಯೂ ಕಂಡೀಷನ್ಸ್. ಏನ್ ಕಂಡೀಷನ್ಸ್ ಇದೆ? ಫಸ್ಟ್ ಒನ್ ನೋಡ್ಬೋದು ನೀವು, ವ್ಯಾಲ್ಯೂಸ್ ಶುಡ್ ಬಿ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. These should be a common difference between the values of independent variable. Independent variable x ತಗೊಂಡಿದ್ದೀವಿ ಅಲ್ವಾ, ಈಗ 1992 ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ನಂಬರು 1994 ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ನೆಕ್ಸ್ಟ್ ನೀವು ಇಯರ್ ಬರೀಬೇಕು ಅಂತಂದ್ರೆ ಪ್ಲಸ್ 2 ಡಿಫ್ರೆನ್ಸ್ ಇದೆಲ್ಲ, ಯು ನೀಡ್ ಟು ಆಡ್ ಫಾರ್ ದಿಸ್ 2.
ಓಕೆ 1994 ಪ್ಲಸ್ 2 ಅಂದರೆ ಎಷ್ಟಾಗುತ್ತೆ 1996. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂಸ್ನ ಇರಬೇಕು. ವ್ಯಾಲ್ಯೂಸ್ ಆ ಥರ ಇದ್ದರೆ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಈಸ್ ಟು ಬಿ ಇಂಟರ್ಪೋಲೇಟೆಡ್ ಮಸ್ಟ್ ಬಿ ಒನ್ ಆಫ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂನೇ ಕೊಡದೆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಆಗಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಮಾತ್ರನೇ ವೈ ವ್ಯಾಲ್ಯೂ ಕಂಡುಹಿಡಿಲಿಕ್ಕಾಗತ್ತೆ ಬೈ ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ x1 ಕೊಟ್ಟಿದ್ದಾರೆ, x2 ಕೊಟ್ಟಿದ್ದಾರೆ, x3 ಕೊಟ್ಟಿದ್ದಾರೆ. ಬಟ್ ಮಧ್ಯದಲ್ಲಿ ಇರುವಂಥ ಪೀರಿಯಡ್ಗೆ ಅವ್ರೇನಾದರೂ ಫೈಂಡ್ ಔಟ್ ಮಾಡಿ ವೈ ಅಂತಂತಂದರೆ ಇಲ್ಲಿ ಅದು ಸಾಧ್ಯ ಇಲ್ಲ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಅಂದರೆ 1993ಗೆ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವೈ ವ್ಯಾಲ್ಯೂ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಫಾರ್ಮುಲಾ ಆಫ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಯೂಸ್ ಮಾಡಬೇಕು ಅಂದರೆ ನಮಗೆ ಫಸ್ಟು ಪ್ಯಾಸ್ಕಲ್ಸ್ ಟ್ರಯಾಂಗಲ್ ನಮಗೆ ಗೊತ್ತಿರಬೇಕು. ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಹೆಂಗೆ ಯೂಸ್ ಮಾಡ್ತೀವಿ ಅಂತಂದರೆ n is equal to 0 ಅಂದಾಗ ಅದು 1 ಅಂತ ಸ್ಟಾರ್ಟ್ ಆಗುತ್ತೆ. ಸೊ n is equal to 1 ಅಂತ n 1 ಕೊಟ್ಟಿದಾಗ ಸೊ ನೆಕ್ಸ್ಟ್ ರೋನಲ್ಲಿ 1 1 ಇಂದ ಇನ್ಕ್ರೀಸ್ ಮಾಡ್ತೀವಿ. ನೆಕ್ಸ್ಟ್ n is equal to 2 ಅಂದಾಗ ನಾವು 1 ಈ ಎರಡು ಆ್ಯಡ್ ಮಾಡಿದಾಗ 2 ಬರುತ್ತೆ. ನೆಕ್ಸ್ಟ್ 1 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ n is equal to 3 ಅಂತ ಬಂದಾಗ ವಿ ಸ್ಟಾರ್ಟ್ ವಿತ್ 1. ಓಕೆ, ದೆನ್ ದೀಸ್ 2 ಇಫ್ ಯು ಆ್ಯಡ್ ಯು ವಿಲ್ ಗೆಟ್ 3. ಓಕೆ, ಸೊ ವೆನ್ ಯು ಆ್ಯಡ್ ದೀಸ್ 2 plus 1 3 ಬರುತ್ತೆ. ದೆನ್ ಯು ಆರ್ ಗೋಯಿಂಗ್ ಟು ಪುಟ್ 1. ಸೊ ಇದೇ ರೀತಿನಲ್ಲಿ n is equal to 4 ಅಂದಾಗ ವಿಲ್ ಸ್ಟಾರ್ಟ್ ವಿತ್ 1. ಓಕೆ, ದೆನ್ 1 plus 3 4 ಬರುತ್ತೆ. 3 plus 3 6 ಬರುತ್ತೆ. 3 plus 1 4 ಆಗುತ್ತೆ. ದೆನ್ ವಿ ವಿಲ್ ಎಂಡ್ ವಿತ್ 1. ಓಕೆ, ನೆಕ್ಸ್ಟ್ n is equal to 5 ಅಂತ ಇಟ್ಕೊಳ್ಳಿ. n is equal to 5 ಆಗೇನಾಗುತ್ತೆ ವಿ ಸ್ಟಾರ್ಟ್ ವಿತ್ 1. ಓಕೆ, 1 plus 4 5, 4 plus 6 10, 6 plus 4 10, 4 plus 1 5, ದೆನ್ 1. ಓಕೆ, ಅದೇ ರೀತಿನಲ್ಲಿ ನೆಕ್ಸ್ಟು n is equal to 6 ಅಂದಾಗ 1 we start with 1. So then 1 plus 5 6, 5 plus 10 15, 10 plus 10 20, 10 plus 5 15. Okay, then 5 plus 1 6, then we will end with 1. ಸೊ ಹಾಗೆ ನೀವು n7ಗೂ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈಗ ನಮಗೆ ಕೊಟ್ಟಿರೋ ವ್ಯಾಲ್ಯೂಸು ಎಷ್ಟು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಅದನ್ನು ನಾವು ನೋಡಬೇಕಾಗತ್ತೆ. n ಕೊಟ್ಟಿರೋದು ನಮಗೆ 4 ಅಲ್ವಾ? ಸೊ ಇಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಎಷ್ಟು n ಕೊಟ್ಟಿದ್ದಾರೆ ಫಸ್ಟ್ ನಾವು ಅದು ಐಡೆಂಟಿಫೈ ಮಾಡಬೇಕು. n 4 ಅಂದರೆ ದಿಸ್ ಲೈನ್ n is equal to 4. 0 1 2 3 4. n equal to 4 ಅಂದರೆ ಈ ಲೈನಲ್ಲಿರೋಂಥ ವ್ಯಾಲ್ಯೂಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲೇನಿದೆ y minus 1 power 4 ಇದೆ ಅಲ್ವಾ? ಸೊ y minus 1 power 4ನ we will start with y minus 1 power 4 is equal to, ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ಈ ಥರ ಬರಿಬೇಕು. ಫಸ್ಟ್ we start with y4, y3, y2, y1, y0 is equal to 0. ಓಕೆ, ಆಮೇಲೆ ಇಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅದನ್ನೆಲ್ಲನೂ ಇವು ಮುಂದೆ ನಾವು ಕೋಎಫಿಷಿಯಂಟ್ಸ್ ಯೂಸ್ ಮಾಡಬೇಕಾ ಆಸ್ ಅ ಕೋಎಫಿಷಿಯಂಟ್ಸ್. ನೋಡಿ 1 4, ನೆಕ್ಸ್ಟ್ ವ್ಯಾಲ್ಯೂ ಇಸ್ 6, ನೆಕ್ಸ್ಟ್ ಒನ್ ಇಸ್ 4, ನೆಕ್ಸ್ಟ್ ಒನ್ ಇಸ್ 1. ಕರೆಕ್ಟಾ? ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಗ ನಿಮಗೆ ಈ ಈಕ್ವೇಷನ್ ಸಿಗುತ್ತೆ. ನೋಡಿದ್ರಾ? This is how you need to frame a binomial expansion formula. ಈಗ ಅದೇ ಥರನೇ ಇನ್ನೊಂದು ಕೊಟ್ಟಿದ್ದೀನಿ ಇಲ್ಲಿ ನೋಡಿ, y minus 1 power 5. ಇಲ್ಲಿ ಎಷ್ಟಿದೆ? n 5 ಇದೆ. ಸೊ n 5 ಅಂತಂದರೆ 5th ರೋಗೆ ನಾವು ಹೋಗ್ಬೇಕಾಗುತ್ತೆ. ಸಾರಿ, we need to go 5th row. Okay. Next one is expand y minus 1 power 5. y minus 1 power 5.
ಸೊ ನೀವು ಟ್ರೈ ಮಾಡಿ ನನಗೆ ಆನ್ಸರ್ ಮಾಡ್ಬೋದು, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್ ಹಿಯರ್. ಸೊ 5 ಅಂತಂದರೆ n ಈಸ್ ಈಕ್ವಲ್ ಟು 5ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ n ಈಸ್ ಈಕ್ವಲ್ ಟು 5. ಆ್ಯಸ್ ಆಲ್ರೆಡಿ ಐ ಟೋಲ್ಡ್ ಅಲ್ವಾ, 4th ಒನ್ಗೆ ಹೆಂಗೆ ಹೇಳಿದನೋ ಹಾಗೆ ವಿ ವಿಲ್ ಸ್ಟಾರ್ಟ್. ಓಕೆ, ಇಲ್ಲಿ ನೋಡ್ಬೋದು y ಮೈನಸ್ 1 ಪವರ್ 5 ಈಸ್ ಈಕ್ವಲ್ ಟು, ಸ್ಟಾರ್ಟ್ ಮಾಡಿ ಎಲ್ಲಿಂದ, y5, y4, y3, y2, y1, y0 is equal to 0. So ಇಲ್ಲಿ coefficients we should start from the row 5 alva. So ಇಲ್ಲಿ 1, then we have 5, then 10, again 10, right? 1. So add plus, minus, plus, minus, plus, minus. ಕ್ಲಿಯರ್ ಮಕ್ಕಳ? ಇಲ್ಲಿ ಏನು 1 ಕೊಟ್ಟಿಲ್ಲ ಅಂತಂದರೆ, ಏನು ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ 1 ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಾಗಿ ನೀವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, ಒಂದು ಪ್ರಾಬ್ಲಮ್ ತಗೊಂಡಿನಿ. ಎಸ್ಟಿಮೇಟ್ ದಿ ಪ್ರೊಡಕ್ಷನ್ ಫಾರ್ ದಿ ಇಯರ್ಸ್ 2006-2010 ವಿತ್ ದ ಹೆಲ್ಪ್ ಆಫ್ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾಲೋಯಿಂಗ್ ಟೇಬಲ್ 2006ಗೆ y ವ್ಯಾಲ್ಯೂ ಕೊಟ್ಟಿಲ್ಲ, ಇಯರ್ನ ನಾವು x ಅಂತ ತೊಗೊಳ್ಬೇಕಾಗುತ್ತೆ, ಪ್ರೊಡಕ್ಷನ್ನ y ಅಂತ ತೊಗೊಂಡಿದ್ದೀವಿ. ದೆನ್ 2010ಗೆ ಕೊಟ್ಟಿಲ್ಲ, ಸೊ ಅದನ್ನು ನಾವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಸೊ ಸೊಲ್ಯೂಷನ್ ಟೇಬಲ್ ಹೇಗೆ ಮಾಡ್ಕೊಳ್ಬೇಕು, ಇಯರ್ಸ್ನ x ಅಂತ ಬರ್ಕೊಂಡು ಪ್ರೊಡಕ್ಷನ್ನ ಬರ್ಕೊಂಡು ಆ ಪ್ರೊಡಕ್ಷನ್ಗೆ ನಾವು ಏನು ಮಾಡಬೇಕು, y ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕು. ಸೊ y ವ್ಯಾಲ್ಯೂ ವಿ ವಿಲ್ ಸ್ಟಾರ್ಟ್ ವಿತ್ 0, 1, 2, 3, 4, 5 ಅಂದರೆ y0, y1, y2, y3, y4 ಆ್ಯಂಡ್ y5. ಆಲ್ರೆಡಿ ಈಕ್ವೇಷನಲ್ಲೂ ನೀವು ಇದು ನೋಡಿದ್ದೀರ ಅಲ್ವಾ, y4, y3, y2, y1, y0 ಈ ಥರ ನಾವು ಬರ್ದಿದ್ವಿ ಅಲ್ವಾ. ಸೊ ಈಗ ಇದನ್ನು ನಾವು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾ ರೆಡಿ ಮಾಡಿಕೊಂಡು ಬೋತ್ ಫಾರ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಪೊಲೇಷನ್ ನಾವು ಸಾಲ್ವ್ ಮಾಡಿ ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈಗ ಅರ್ಥ ಆಗಿದೆ ಅಲ್ವಾ, ಕೊಟ್ಟಿರೋಂಥ ಪ್ರೊಡಕ್ಷನ್ಗೆ ನಾವು y ವ್ಯಾಲ್ಯೂ ಅಸೈನ್ ಮಾಡಬೇಕು. y ವ್ಯಾಲ್ಯೂ ಯಾವ ಥರ ಅಸೈನ್ ಮಾಡ್ತೀರಾ ಅಂದರೆ, ಸ್ಟಾರ್ಟ್ ವಿತ್ y0, ಓಕೆ, ಆ್ಯಂಡ್ ಕಂಟಿನ್ಯೂ ಟಿಲ್ ದ ಎಂಡ್. ಓಕೆ, ಸೊ ಕೊಟ್ಟಿರೋ ಅಂಥ ಸೊಲ್ಯೂಷನ್ ಟೇಬಲಲ್ಲಿ ನಮಗೆ ಎಷ್ಟು y ವ್ಯಾಲ್ಯೂ ಬಂದಿದೆ ನೋಡ್ಕೊಳ್ಬೇಕು. 1, 2, 3, 4 ನಮಗೆ 4 y ವ್ಯಾಲ್ಯೂಸ್ ಗೊತ್ತಿದೆ. ಸೊ ಹಾಗಾಗಿ y ಮೈನಸ್ 1 ಪವರ್ 4 ಇಸ್ ಈಕ್ವಲ್ ಟು 0. ಸೊ ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಸೊ ಫಸ್ಟ್ ರೋ ಡಿನೋಟ್ಸ್ n 0, ದಿಸ್ ಡಿನೋಟ್ಸ್ n is equal to 1. ಓಕೆ, n is equal to 1. ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4. ಸೊ ನಮಗೆ ಬೇಕಾಗಿರೋದು ಪ್ಯಾಸ್ಕಲ್ ಟ್ರಯಾಂಗಲಲ್ಲಿ ಈ ವ್ಯಾಲ್ಯೂಸ್ ಬೇಕಾಗತ್ತೆ. ಅದಾದಮೇಲೆ ಈಕ್ವೇಷನ್ ಬರ್ಕೊಳ್ಬೇಕಾಗತ್ತೆ. ಈಕ್ವೇಷನ್ ಏನು, y4, y3, y2, y1, y0 ಈಕ್ವಲ್ ಟು 0. ಅದು ಫಸ್ಟ್ ಈಕ್ವೇಷನ್. ಓಕೆನಾ? ಸೊ ಇದು ಬಂದು ನಾವು ಇಂಟರ್ಪೊಲೇಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ವಿ ನೀಡ್ ಟು ಫೈಂಡ್ ಔಟ್ ಅ ವ್ಯಾಲ್ಯೂ ಫಾರ್ 2006. ಸೊ ಹಾಗಾಗಿ ಇಂಟರ್ಪೊಲೇಷನ್ಗೆ ಈ ಈಕ್ವೇಷನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವೇನು ಮಾಡಬೇಕು, ಈಕ್ವೇಷನ್ ಬರೆಯೋದು ನಿಮಗೆ ಗೊತ್ತಿದೆ, y4, y3, y2, y1, y0 ಈಕ್ವಲ್ ಟು 0. ಸೊ y4 ಕೋಎಫಿಷಿಯಂಟ್ ಬಂದು ಎಷ್ಟಾಗಿರುತ್ತೆ, 1 ಆಗಿರುತ್ತೆ. y3ಗೆ ಕೋಎಫಿಷಿಯಂಟ್ 4, y2ಗೆ ಕೋಎಫಿಷಿಯಂಟ್ ಬಂದು 6 ಆ್ಯಂಡ್ y1ಗೆ ಕೋಎಫಿಷಿಯಂಟ್ 4, y0ಗೆ ಕೋಎಫಿಷಿಯಂಟ್ 1. 1ಅನ್ನು ನೀವು ಮೆನ್ಷನ್ ಮಾಡ್ಬೋದು ಅಥವಾ ಹಾಗೆ ಬಿಡ್ಬೋದು. ಈಗ ನೆಕ್ಸ್ಟ್ y4 ವ್ಯಾಲ್ಯೂ. ಸೊ y4ಗೆ ಏನು ವ್ಯಾಲ್ಯೂ ಇದೆ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಈ ಈಕ್ವೇಷನಲ್ಲಿ y4, y3, y2, y1, y0 ಏನು ವ್ಯಾಲ್ಯೂಸ್ ಇದೆ ಅದು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. y4 ಎಷ್ಟಿದೆ, 26 ಇದೆ. ದೆನ್ y3 ಕೂಡ ವ್ಯಾಲ್ಯೂ ನಮಗಿದೆ. y3 ವ್ಯಾಲ್ಯೂ ಎಷ್ಟಿದೆ, 15 ಇದೆ. y3 15 ಇದೆ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. y2 ಎಷ್ಟು ವ್ಯಾಲ್ಯೂ ಇದೆ, y2 ಕೂಡ ಕೊಟ್ಟಿದ್ದಾರೆ, ಅದು ಕೂಡ 10 ಇದೆ. ಸೊ y1 ನಮಗೆ ವ್ಯಾಲ್ಯೂ ಇಲ್ಲ, ವಿ ನೀಡ್ ಟು ಫೈಂಡ್ ಔಟ್. ಸೊ ಅದನ್ನು ನಾವು ಹಾಗೆ ಬರ್ಕೊಳ್ಬೇಕು, y1 ಅಂತ ಬರ್ಕೊಳ್ಬೇಕು. ಇನ್ನು y0 ನೋಡಿದ್ರೆ ಅದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ 5.
ಓಕೆ, ಇಲ್ಲಿ ಪ್ಲಸ್ ಮೈನಸ್ ಹಾಕೊಳ್ಳೋದು ನಿಮಗೆ ಗೊತ್ತಿದೆ. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. 26 ಹಾಗೆ ಬರ್ಕೊಳ್ಳೋಣ. 4 × 15 60, 6 × 10 60 ಆಗುತ್ತೆ. ದೆನ್ 4y ಹಾಗೆ ಕ್ಯಾರಿ ಮಾಡೋಣ, ದೆನ್ 5 ಹಾಗೆ ಕ್ಯಾರಿ ಮಾಡೋಣ. ಸೊ ಇಲ್ಲಿ -60 + 60 ಎರಡು ಕ್ಯಾನ್ಸಲ್ ಆಗಿದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ 36 ಇದೆ, ಪ್ಲಸ್ 26 ಪ್ಲಸ್ 5ನ ನೀವು ಆ್ಯಡ್ ಮಾಡಿದ್ರೆ +31 ಬರುತ್ತೆ. ಇದು -4y1 ವಿ ವಿಲ್ ಕೀಪ್ ಇಟ್ ಆಸ್ ಇಟ್ ಈಸ್ ಆ್ಯಂಡ್ ಈಸ್ ಈಕ್ವಲ್ ಟು 0. ಆಯಿತಾ. ನಾವು y1 ಈಸ್ ಈಕ್ವಲ್ ಟು ಇದು +31ನ ನಾವು ರೈಟ್ ಸೈಡ್ ತೊಗೊಂಡೋದಾಗ -31 ಬರುತ್ತೆ. ಸೊ y1 ಇದನ್ನು ಈ ಥರ ಬರಿಬೋದು ನಾವು, -4y1 ಈಸ್ ಈಕ್ವಲ್ ಟು -31 ರೈಟ್ ಸೈಡ್ ನಾವು ತಗೊಂಡಾಗ. ನೆಕ್ಸ್ಟ್ ಏನು ಬರಿತೀವಿ, y1 ಈಸ್ ಈಕ್ವಲ್ ಟು -31 ಡಿವೈಡೆಡ್ ಬೈ -4. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 31 ಡಿವೈಡೆಡ್ ಬೈ 4 ಮಾಡಿದಾಗ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ, 7.75 ಟನ್ಸ್ ಕೊಡುತ್ತೆ. ಯಾಕಂದರೆ ಪ್ರೊಡಕ್ಷನ್ ಅವರು ಟನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯೂನಿಟ್ಸ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ನಾವು ಫ್ರೇಮ್ ಮಾಡಬೇಕಾಗತ್ತೆ. ಯಾವುದಕ್ಕೆ, ಎಕ್ಸ್ಟ್ರಾಪೊಲೇಷನ್ಗೆ. ಸೊ ಎಕ್ಸ್ಟ್ರಾಪೊಲೇಷನ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಇಂಟ್ರಪೊಲೇಷನ್ಗೆ ವಿ ಸ್ಟಾರ್ಟೆಡ್ ವಿತ್ y4 ಅಲ್ವಾ. y4, y3, y2, y1, y0 ಅಂತ ಸ್ಟಾರ್ಟ್ ಮಾಡಿದ್ವಿ. ಇಸ್ ಈಕ್ವಲ್ ಟು 0. ಈಗ ನಾವೇನು ಮಾಡ್ತೀವಿ, y ವಿ ವಿಲ್ ಆ್ಯಡ್ ಬೈ 1 ನಂಬರ್. y4 ಇರೋದು ಇವಾಗ ಏನಾಗುತ್ತೆ, y5 ಆಗುತ್ತೆ. ಸೊ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಕ್ವೇಷನ್ ಅಂತ ಅಂದರೆ, ಲೆಟ್ ಮಿ ರಿಮೂವ್ ದಿಸ್ ಒನ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್, ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ y5, ದಟ್ ಈಸ್ y5, y4, y3, y2, y1. 0ನ ನೀವು ಬಿಟ್ಬಿಡಬೇಕು. ಒಂದು ಇಲ್ಲಿ ಇನ್ಕ್ರೀಸ್ ಮಾಡಿರೋದ್ರಿಂದ ಒಂದು ಎಂಡಲ್ಲಿ ರೆಡ್ಯೂಸ್ ಮಾಡಬೇಕಾಗತ್ತೆ. ಈಸ್ ಈಕ್ವಲ್ ಟು 0. ಎಗೇನ್ ನಾವು ಯಾವ ವ್ಯಾಲ್ಯೂ ತೊಗೊಳ್ಬೇಕಾಗತ್ತೆ, n ಈಸ್ ಈಕ್ವಲ್ ಟು 4 ಅಲ್ವಾ. ಸೊ ನಾವು 4th ರೋನಲ್ಲಿರೋ ಪ್ಯಾಸ್ಕಲ್ ವ್ಯಾಲ್ಯೂಸ್ನ ನಾವು ಕೋಎಫಿಷಿಯಂಟ್ಸ್ ಆಗಿ ಯೂಸ್ ಮಾಡಬೇಕು. ಸೊ ಇಲ್ಲಿ 1 ಇದೆ, ಸೊ 1 ಬದಲು ನಾವು ಹಾಗೆ ಬಿಡ್ಬೋದು, ಅಥವಾ ಯು ಕ್ಯಾನ್ ಟೇಕ್ ಇಟ್ ಆಸ್ 1. ದೆನ್ 4, y4ಗೆ 4 ಬರುತ್ತೆ. ದೆನ್ y3 ಕೋಎಫಿಷಿಯಂಟ್ ಬಂದು 6 ಆಗುತ್ತೆ. ದೆನ್ y2ದು ಕೋಎಫಿಷಿಯಂಟ್ 4 ಆಗುತ್ತೆ. y1ದು ಕೋಎಫಿಷಿಯಂಟು 1 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅರೇಂಜ್ ಮಾಡಬೇಕು. ಆ್ಯಸ್ ಯೂಶುವಲ್ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್. ಓಕೆ, ಈ ಈಕ್ವೇಷನ್ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ಈಕ್ವೇಷನ್ 2 ಅಂತಲೇ ನಾವು ಹೇಳ್ಬೋದು. ಸೊ y5 ಮೈನಸ್ 4y4 ಪ್ಲಸ್ 6y3 ಮೈನಸ್ 4y2 ಪ್ಲಸ್ y1 ಈಕ್ವಲ್ ಟು 0. ಆಯಿತಾ. ಈಗ ನಾವೇನು ಮಾಡಬೇಕು, ಈ ವ್ಯಾಲ್ಯೂಸ್ನ ನಾವು ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಯಾವ ವ್ಯಾಲ್ಯೂಸು, y ವ್ಯಾಲ್ಯೂಸ್. y5 ಅಂದರೆ ಎಷ್ಟಿದೆ, y5 ನಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ y5ನ ಹಾಗೆ ಕ್ಯಾರಿ ಮಾಡ್ತೀವಿ. ಮೈನಸ್ 4y4, y4 ಕೊಟ್ಟಿದ್ದಾರೆ ನೋಡಿ, ಇಲ್ಲಿ y4 ಕೊಟ್ಟಿದ್ದಾರೆ. ಸೊ ಟೇಕ್ ದಟ್ ಒನ್. 4y4 ಬಂದು 26 ಪ್ಲಸ್ 6 ಇಂಟು y3ದು ಬಂದು 15 ಮೈನಸ್ 4 ಇಂಟು y2 ಇದು 10 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. y1ಅದು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ, ಅದು 7.75 ಬಂದಿದೆ. ಕರೆಕ್ಟಾ. ಸೊ ಈಗ y1 ಜಾಗದಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ, 7.75 ಈಸ್ ಈಕ್ವಲ್ ಟು 0. ಈ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಸಿಂಪ್ಲಿಫೈ ಮಾಡಬೇಕು. y5 ಮೈನಸ್ 4 ಇಂಟು 26 ಮಾಡಿದ್ರೆ ನಿಮಗೆ 104 ಸಿಗುತ್ತೆ. 6 ಇಂಟು 15 ಬಂದು 90, 4 ಇಂಟು 10 ಬಂದು 40. ಓಕೆ, ದೆನ್ 7.75 we will carry is equal to 0. So minus 104 ಮತ್ತೆ 40 ಡಿಫ್ರೆನ್ಸ್ನ ತಗೊಳ್ಳಿ. ಅದಾದಮೇಲೆ 90
ಪ್ಲಸ್ 7.75ನ ಆ್ಯಡ್ ಮಾಡಿ. ಅರ್ಥ ಆಯ್ತಾ? ಈಗ ನೋಡಿ, -104 -40 ಇವೆರಡನ್ನೂ ನೀವು ಟೋಟಲ್ ಮಾಡ್ಕೊಳ್ಳಿ. ದೆನ್ 90 ಪ್ಲಸ್ 7.75 ಈ ಎರಡು ಟೋಟಲ್ ಮಾಡಿ. ಈ ಎರಡನ್ನೂ ನೀವು ಮೈನಸ್ ಮಾಡಿದ್ದೆ ಆದರೆ ನಿಮಗೆ ಸಿಗೋ ವ್ಯಾಲ್ಯೂ ಈಸ್ 46.25 ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಕಳ, 104 -40 -104 -40 ಮಾಡಿದಾಗ -144 ಬರುತ್ತೆ. ಹಾಗೆ ನೀವು 90 ಪ್ಲಸ್ 7.75 ಮಾಡಿದಾಗ ನಿಮಗೆ ಎಷ್ಟು ಆನ್ಸರ್ ಸಿಗುತ್ತೆ ಅಂದರೆ 97.75 ಸಿಗುತ್ತೆ. ಸೊ ನೀವು ಆ ಡಿಫ್ರೆನ್ಸ್ನ ಏನಂತ ಬರೀಬೇಕು? y5. ಓಕೆ, ಡಿಫ್ರೆನ್ಸ್ ನೀವು ತಗೊಂಡಾಗ ಎಷ್ಟು ಬರುತ್ತೆ? -46.25 ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಇದಾದ ಮೇಲೆ ನೀವು ಏನು ಮಾಡಬೇಕು? ಈ ಡಿಫ್ರೆನ್ಸಸ್ ತಗೊಂಡು ಆದಮೇಲೆ ನೀವು ಏನು ಮಾಡಬೇಕು? ಇಲ್ಲಿ y5ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? y5 ಈಸ್ ಈಕ್ವಲ್ ಟು ಈ -46.25ನ ನೀವು ಯಾವ ಸೈಡ್ ತೊಗೊಳ್ಬೇಕಾಗತ್ತೆ? ರೈಟ್ ಸೈಡ್ ತೊಗೊಂಡು. ರೈಟ್ ಸೈಡ್ ತೊಗೊಂಡಾಗ ಇಲ್ಲಿ ಮೈನಸ್ ಇರೋದೇನಾಗುತ್ತೆ? ಪ್ಲಸ್ 46.25 ಆಗುತ್ತೆ. ಸೊ ಆ ಆನ್ಸರ್ ಇವರು ಇಲ್ಲಿ ಡೈರೆಕ್ಟ್ ಆಗಿನೇ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೆ ಈ ಕ್ಯಾಲ್ಕುಲೇಷನ್, ಫರ್ದರ್ ಕ್ಯಾಲ್ಕುಲೇಷನ್ ನೀವು ಕ್ಯಾಲ್ಕುಲೇಟರಲ್ಲೂ ಕೂಡ ಡೈರೆಕ್ಟ್ ಆಗಿ ಮಾಡಿ ನೀವು ವ್ಯಾಲ್ಯೂನ ಬರೀಬಹುದು. Dear students, if you like, please like, share and subscribe to my channel. Thank you so much.